ನಾನು ನಿಮ್ಮ ಪ್ರಶ್ನೆಗೆ ಒಂದು ಪದ ಬಳಸಿದೆ. ಇವತ್ತು ರಾಜ್ಯದಲ್ಲಿ ದೇಶದಲ್ಲಿರುವಂಥದ್ದು ಮೋದಿ ಸುನಾಮಿ ಅಂತ. ಸುನಾಮಿಯನ್ನ ಯಾರು ಅಡ್ಗಾರ ಹಾಕ್ಲಿಕ್ಕಾಗಲ್ಲ, ಗೋಡೆ ಕಟ್ಲಿಕ್ಕಾಗಲ್ಲ, ಅದಕ್ಕೆ ಡ್ಯಾಮ್ ಕಟ್ಲಿಕ್ಕಾಗಲ್ಲ. ಸುನಾಮಿ ಬಂದ್ರೆ ಅದು ಎಲ್ಲರನ್ನ ಅಪ್ಪಳಿಸಿ ಬರುವಂಥದ್ದು, ಎಲ್ಲ ಅಡ್ಡಗೋಡೆಗಳನ್ನ ಮೀರ್ ಬರುವಂಥದ್ದೇ ಸುನಾಮಿ. ಸೊ ಆ ಅಡ್ಡಗೋಡೆಗಳು ಯಾರೇ ಕಟ್ಲಿ, ಅದನ್ನ ಮೀರಿ ನರೇಂದ್ರ ಮೋದಿಯ ಸುನಾಮಿ ಕರ್ನಾಟಕದಲ್ಲಿ ಕನಿಷ್ಠ 25 ಸೀಟನ್ನ ಪಡ್ಕೊಳ್ಳೋದ್ರಲ್ಲಿ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಒಂದು ಶಿಸ್ತು ವ್ಯವಸ್ಥೆಯ ಪ್ರಕಾರ ಪಾರ್ಟಿ ನಡ್ಕೊಂಡು ಹೋಗುತ್ತೆ. ಆದ್ರೆ ಎಲ್ರಿಗೂ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇರುತ್ತೆ, ಅವರ ವಿಚಾರಗಳನ್ನು ಹೇಳಿರ್ತಾರೆ. ಎಷ್ಟು ಸೀಟ್ ಬರಬೇಕು, ಎಷ್ಟು ಸೀಟ್ ನಮಗೆ ಬರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದು ನಾನಾಗ್ಲಿ, ಪಾರ್ಟಿಯವರಾಗ್ಲಿ, ಮತ್ತೊಬ್ರು ಯಾರು ಅಲ್ಲ. ನಾಡಿನ ಜನ ನಮಗೆ ವೋಟ್ ಕೊಡುವಂಥದ್ದು. ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ 28ಕ್ಕೆ 28 ಸೀಟ್ ನಮಗೆ ಸಿಗುತ್ತೆ. ನಾನು ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ನಾನು ಆಗ್ಲೇ ಹೇಳಿದೆ, ಮೋದಿಯ ಸುನಾಮಿ ಇವತ್ತು ರಾಜ್ಯದಲ್ಲಿದೆ. ಕಳೆದ 15-20 ದಿವಸದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗಳು ನಡೀತಾ ಇದೆ. ನಾನು ನಿನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬಲ್ಲಂತ ಒಂದು ಜಾಗದಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿ ನಾವು ಬಂದಿದ್ವಿ. ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ನನಗೆ 10,000 ಸಾಲ ಕೊಟ್ಟಿದ್ದಾರೆ ಸ್ವನಿಧಿ ಯೋಜನೆಯಲ್ಲಿ. ಮನೆ ಇಲ್ದವ್ರು ಹೇಳಿದ್ರು ನಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬಂದಿದೆ ಅಂತ. ಮನೆಗೆ ನೀರ್ ಬಂದಿಲ್ದಲೇ ಇದ್ದವ್ರು ಹೇಳಿದ್ರು ನಮಗೆ ಫಸ್ಟ್ ಟೈಮ್ ಮೋದಿ ಅವರು ಬಂದ ಮೇಲೆ ನಮಗೆ ಪೈಪಲ್ಲಿ ನೀರು ಮನೆಗೆ ಬಂತು ಅಂತ. ಬಡ ಹೆಣ್ಮಕ್ಳು ಹೇಳ್ತಾ ಇದ್ರು ನಮಗೆ ಉಜ್ವಲ ಯೋಜನೆಯಲ್ಲಿ ಫಸ್ಟ್ ಟೈಮ್ ಗ್ಯಾಸ್ ಬಂತು ಅಂತ. ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷ ಲೋನ್ ಬಂತು ಅಂತ ಹೇಳ್ತಾ ಇದ್ದಾರೆ. ಜನ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದ ನೇರವಾಗಿ ಫಲಾನುಭವಿಗಳಾಗಿರೋದ್ರಿಂದ ಅವರು ಮೋದಿ ಅವರಿಗೆ ಸಂಕಲ್ಪ ಕೊಡ್ತಾ ಇರೋದು, ವೋಟ್ ಹಾಕ್ತಾ ಇರುವಂತದ್ದು. 28ಕ್ಕೆ 28 ನಾವು ಗೆಲ್ತೀವಿ, ಕನಿಷ್ಠ ಅಂದ್ರೆ 25 ಅಂತೂ ನಾವು ಗೆದ್ದೇ ಗೆಲ್ತೀವಿ.